ನಾನು ನಿಮ್ಮ ದಾಡ್ಗ ಪ್ರಜ್ವಲ್. ಇಂದು ನೀವು ಎಪಿಸೋಡ್ ರಿಪೋರ್ಟಿಂಗ್ ಫ್ರಮ್ ಧರ್ಮಸ್ಥಳ. ಏನ್ರಿಪ್ಪ ಅಂತ ಜಳಕಕ್ಕೆ ಬಂದರೆ ಇಲ್ಲಿ ನೋಡಿ ಇಲ್ಲಿ ನೀರು ನಂಗೆ ಪರಿಚಯದವ್ರೊಬ್ರು ಹೇಳಿದ ಪ್ರಕಾರ 4 ತಾಸಕ್ಕೈತೆ ಅಂತ ಅಂದಿದ್ದಾರೆ ದರ್ಶನ. ಆ್ಯಂಡ್ ದಿಸ್ ಕಂಪ್ಲೀಟೆಡ್ ಇನ್ ಜಸ್ಟ್ 40 minutes. ಚಿನ್ನೀರ್ ಕೈ ನೋವಾಗೈತಲ್ರಿ, ಇದನ್ನ ಜಡಿನ ಹಾಕೇನಿ. ಹೆಂಗ್ ಹಾಕ್ತಾರೆ ಹೇಳಿ? 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ. ಅಯ್ಯ ಮೂಗಲ್ಲಿ ಹೋಗಿತ್ತಾ? ಕಣ್ಣಾಗ ನೀರು ಬಂತ. ಸೊ ಹೇಳಿ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ನಿಮ್ಮ ದಾಡ್ಗ ಪ್ರಜ್ವಲ್. ಇಂದಿನ ಎಪಿಸೋಡ್ ಸೀನಿಯನ್ ಟ್ರಿಪ್ ಫ್ಯಾಮಿಲಿ ಅಂತ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಟೈಮ್ ಎಷ್ಟಾಗೈತ್ರಿ ಅಂತ 1:45. ಆ್ಯಂಡ್ ಮುಂಜಾನೆ ಎಷ್ಟು ಗಂಟೆಗೆ ದರ್ಶನ ಐತಂತ್ರಿಪ್ಪ. ಸ್ಪೆಷಲ್ ದರ್ಶನ ಏನೋ ರಶ್ ಕಮ್ಮಿ ಇರ್ತೈತಂತ, ನಾರ್ಮಲ್ 4-5 ತಾಸು ಆಕೈತಂತೆ. ಎಲ್ಲದೇನ್ರಿಪ್ಪ ಅಂತಂದ್ರೆ ಸಾಕೈತೆ ಕಡೆ ಈಗ ಹೋಗಿ ಚಾ ಕುಡ್ದು ಬಂದೀನಿ. ಬರ್ರಿ ಮಕ್ಕಳು ನಮ್ಮ ಗಾಡಿ ಎಲ್ಲ ಚೈತ್ರಿಪ್ಪ ಅಂತಿಲ್ಲ ಚೈತಿ ಮಾಮ ಹೊರಗೆ ಹಾಸ್ಕೊಂಬಕೊಂಬಿಟ್ಟಾರೆ. ಕಾರ್ನಾಗ ಹೊಲ್ಕೊಳತ್ತೀವಿ. ಇದಕ್ರಿಪ್ಪ ಅಂತಂದ್ರೆ ಒಟ್ಟು ಎಲ್ಲೂ ರೂಮ ಇಲ್ಲ, ಸಂಡೇ ಬಂದುಬಿಟ್ಟೇವಲ್ಲ. 2 hours later. ಸೊ ಹೇಳಿ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ನಿಮ್ಮ ದಾಡ್ಗ ಪ್ರಜ್ವಲ್. ಇಂದು ನೀವು ಎಪಿಸೋಡ್ ರಿಪೋರ್ಟಿಂಗ್ ಫ್ರಮ್ ಧರ್ಮಸ್ಥಳ. ಆ್ಯಂಡ್ ಬರೀ ಫ್ಯಾಮಿಲಿ ಬಡಕ್ನ ಹೋಗೋಣ, ಒಂದು ಸ್ವಲ್ಪ ಗಾಡಿ ಗಿಡಿದ ತೋರಿಸಿ ಚಾ ಕುಡಿದು ಬಂದ್ಬಿಡೋಣ ಅಂತ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಮುಂಜಾನೆ ಹತ್ತೈತಿ. ಅದೀಗ ಜಳಕಕ್ಕೆ ಬಡ್ದಾಕತ್ತೇನಿ. ಅದ್ರ ಜೊತೆ ಏನ್ರಿಪ್ಪ ಅಂತ ಇಲ್ಲಿ ನೋಡಕತ್ತೇನಿ. ಇಲ್ಲಿ ನೋಡ್ರಿ, ಡಬಲ್ ಡೆಕ್ಕರ್ ಬಸ್, ನಾರ್ಮಲ್ ಬಸ್, ಪ್ಯಾನ್ಸರ್ ಅಂದ್ರೆ ಏನ್ರಿಪ್ಪ ಟ್ಯಾಂಕರ್ ಐತಲ್ಲಿ, ಟ್ರಕ್ ಟಿಪ್ಪರ್ ಅದಾವ, ಟ್ರಕ್ ಐತಿ, ಟ್ರಾಕ್ಟರ್ ಐತಿ. ಡೇಂಜರ್ ಕಾಣಕತ್ತೈತಿ. A few moments later. ಫ್ಯಾಮಿಲಿ ಏನ್ರಿಪ್ಪ ಅಂತ ಜಳಕಕ್ಕೆ ಬಂದರೆ ಇಲ್ಲಿ ನೋಡಿ ಇಲ್ಲಿ ನೀರು ಮಣ್ಣೆ. ಏನು ಜಳಕ ಮಾಡೋದು? ಏನು ಮಾಡೋದು? ಮಣ್ಣೆ ಪೂರ ಮಣ್ಣು ಐತಿ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲಿ ಬಂದೇವ್ರಿಪ್ಪ ಅಂತಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮಂಜುನಾಥಕ್ಕೆ ಬಂದೈತಿ. ಏನಿಲ್ರಿ ಮಸ್ತ್ ದರ್ಶನ ಮಾಡೋದು ಅಷ್ಟು ಉಳಿದೈತಿ. ಈಗ ನಾನು ಸ್ಟೇಟ್ನಾಗ ನಿಮಗೆ ಚಾನಲ್ ಹೊಸಬ್ರದಿರಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ. ನನ್ನ ಸೀನ್ ಏನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಒಳಗೆ ವ್ಲಾಗ್ ಈಗ ಅದು ಏನು ಮಾಡೋಕ್ಕೆ ಬರೋಂಗಿಲ್ಲ, ಸಿನಾರಿಯೋಸ್ ಅದು ಅದಾವ. ಆ್ಯಂಡ್ ಐ ಹೋಪ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರ ಮಾಡೀನಿ. ಆ್ಯಂಡ್ ಬಾರಿ ಏನ್ರಿಪ್ಪ ಅಂತಂದ್ರೆ ಇಬ್ಬರದು ಮಸ್ತ್ ಸ್ನಾನಾಗಿನದು ಆತ. ಆ್ಯಂಡ್ ಈಗ ಎಲ್ಲಿ ಹೋಗ್ಬೇಕಂತಂದು ಏನು ಗೊತ್ತಲ್ರಿ. ಪಪ್ಪ ಮಮ್ಮಿನದು ಕರ್ಕೊಂಬಂದಿತ್ತು ಅಂದ್ರೆ ಅವ್ರು ಹಿಂಗೆ ಅವರೆಲ್ಲ ಸೆಟ್ ಮಾಡಿಬಿಡ್ತಿದ್ರೆ. ಬಟ್ ಡ್ರೈವರ್ ಮಾಮಗೋಸ್ ಗುರ್ತಿಲ್ಲಲ್ರಿ, ನಾವಿಬ್ಬರೇ ಎಲ್ಲ ಅಂತ ಹೋಗೋದು ಏನು ಗೊತ್ತಿಲ್ಲ. ಸುಮ್ಮನೆ ಎಲ್ಲರೂ ಜನ ಹೊಂಟಾರ, ಅದ್ರ ಸಂಬಂಧ ಕೌಂಟ್ರಿಗೆ ಹೊಂಟೈತಲ್ಲಿ 3 ನಂಬರ್ ಏನೋ ಕಾಣ್ತೈತಿ. ಅಲ್ಲಿ ಹಿಂಗೆ ಸಿನಾರಿ ಐತ್ರಿ ಕಂಪ್ನಿ ಮಸ್ತ್. ಆ್ಯಂಡ್ ಒಳಗಂತೂ ಬಿಡೋದಿಲ್ಲ. ಐ ಹೋಪ್ ನಿಮ್ಗೆ ಆಗಲೇ ಹೇಳಿದಂಗೆ ಇಂಕೆ ಚೆನ್ನಾಗಿ ಹೊಸಬ್ರದಿರಪ್ಪ ಅಂತ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ. ಇನ್ನೊಂದ್ಸಲ ಹೇಳತ್ತೀನಿ, ಅದಕ್ಕೆ ನಾವು ತಪ್ಪು ತೊಗೊಂಡು ಹೋಗ್ಬೇಡ್ರಿ. ಆ್ಯಂಡ್ ಈಗ ಅದು ನೋಡೋಣ ಒಳಗೆ ಇನ್ ಕೇಸ್ ವ್ಲಾಗ್ ಮಾಡುವಂಥ ಚಾನ್ಸ್ ಸಿಗ್ತಾನೆ ಮಾಡ್ತೇನೆ. ಇನ್ ಕೇಸ್ ಇಲ್ರಿಪ್ಪ ಅಂತಂದ್ರೆ ನಿಮ್ಗೆ ಆಮೇಲೆ ಸಿಗ್ತೇನೆ, ದರ್ಶನ ಮಾಡ್ತೀನಿ. ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನಾನು ಮತ್ತು ನಮ್ಮ ತಂಗಿ ಯಾರು ಚೂಸ್ ಮಾಡೈತ್ರಿಪ್ಪ ಅಂತ 200 rupees ಕ್ಯೂ. ಆ ಕಡೆ ಸೈಡ್ ಜನರಲ್ ಐತಿ, ಈ ಕಡೆ 200 ರೂಪಾಯಿ ಲೈನ್ ಐತಿ. ಬಟ್ ಏನು ಜನನೇ ಇಲ್ಲ. ಬಡಕ್ನ ಬರೀ ಕ್ಯಾಮ್ರಾದ ಬೈದು ಗಿಟಾರ್. 15 minutes later. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಾಸ್ತಿ ದರ್ಶನ ಆತ. ಆ್ಯಂಡ್ 200 rupees ಇದನ್ನು ತೊಗೊಂಡಿತ್ತೆ. ಏನ್ರಿಪ್ಪ ಅಂತಂದ್ರೆ ಇಬ್ಬರಿಗೂ ಅಂದ್ರೆ 400 ರೂಪಾಯಿ ಆತ. ಒಂದೇ ಸೇವೆ ಅದ, ಅದ್ರ 4 ಬೇರೆ ಕೊಟ್ಟಾರ. ಆಮ್ಯಾಗ 500 ರೂಪಾಯಿ ಅರ್ಚನೆ ಸಂಬಂಧ ತೊಗೊಂಡಿತ್ತು. ಅದರಿಂದ ಮತ್ತೆ ಹಿಂಗೆ ಆಲ್ಮೋಸ್ಟ್ ಎಷ್ಟ್ರಿಪ್ಪ ಅಂತಂದ್ರೆ ನಂಗೆ ಪರಿಚಯದವ್ರೊಬ್ರು ಹೇಳಿದ ಪ್ರಕಾರ 4 ತಾಸಕ್ಕೈತೆ ಅಂತ ಅಂದಿದ್ದಾರೆ ದರ್ಶನ. ಆ್ಯಂಡ್ ದಿಸ್ ಕಂಪ್ಲೀಟೆಡ್ ಇನ್ ಜಸ್ಟ್ 40 minutes. ಅಂದ್ರೆ ಏನು ಮಾಡ್ಯಾರಿ ಅಂತ ಸೇಮ್ ಶೆರ್ಡಿಗತ್ಲೆ ಮಾಡಕ್ಕೆ ಹೋಗ್ಯಾರ ಇವ್ರು. ಸೇಮ್ ಒಳಗೆ ಗೀಸಿ ಚಹಾ ಕುಡಿಯಾಕ, ವಾಶ್ರೂಮ್ ಲೇಡೀಸ್ಗಾತ ಜೆಂಟ್ಸಿಗಾತ 211ದಾಗ ಏನೋ ಎಲ್ಲಾದ್ರೂ ಒಯ್ದು ಬಿಡ್ತಿಲ್ಲ. ಮಾತ್ರ ಭಾಳ ಡೇಂಜರ್ ಐತಿ. ದರ್ಶನ ಆತ ಮಾಮ ಸಂಬಂಧ ವೇಟ್ ಮಾಡಕ್ಕೆ. 5 minutes later. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ನಮ್ಮ ತಂಗಿ ಶಟ್ಕೊಂಡು ನಿಂತಾಳ್ರಿ. ಈಗ ಇಲ್ಲಿ ಮಠ ಬಂದೈತಿ ಧರ್ಮಸ್ಥಳಕ್ಕೆ. ನನಗೆ ಅಡುಗೆ ಸಾಮಾನು ಕೊಡ್ಸಿಲ್ಲ ಅಂತ. ಅಡುಗೆ ಸಾಮಾನು ತೊಗೊಳೋ ಅಂತ ಏಜ್ ನಿಕ್ಕಿಗೆ ಅಡುಗೆ ಸಾಮಾನು ಬೇಕಂತ್ರಿ. ಒಂದು ಕೃಷ್ಣದ ಗುಡಿನ ಕೇಳಿದಿರಿ, ಎಷ್ಟು ಚಂದಿತ್ತು. ಒಂದು ಸಣ್ಣದ ಇಷ್ಟ ಕಾರ. ಆ ಟೈಮ್ನಾಗ ನಾ ಕಾರ್ನಾಗ ಇಟ್ಟೋಗಿದ್ದೀರಿ ಪರ್ಸಲ್ಲಿ. ಒಳಗೆ UPI ಅದು ಇದ್ದಿರ್ತಿಲ್ಲ. ಸುಮ್ಮನೆ ಆ ಟೈಮ್ನಾಗ ನಂದು ಹೈ ಪೇಮೆಂಟ್ ಆಗಿತ್ತು, ಅದ್ರ ಸಮ ಬರಲಿಲ್ಲ. ಹಿಂಗೆಲ್ಲ ಇನ್ನೊಂದು ಸಿನಾರಿ ಹೋಗೈತಿ. ಟೈಮ್ ಎಷ್ಟಾಗೈತ್ರಿ ಅಂತ 7 ಕೊಡ್ಸಾನಿಲ್ಲ ಅಂತ ನಿಮ್ಗೆ ನೋಡ್ರಿ ಕಮೆಂಟ್ ಇದ್ರೆ ಏನು ಬೇಕು ನೀವು ಅಲ್ಲೇನು ಚಲೋ ಇರ್ತದ. ಚಿನ್ನೀರ್ ಕೈ ನೋವಾಗೈತಲ್ರಿ, ಇದನ್ನ ಜಡಿನ ಹಾಕೇನಿ. ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಹೆಂಗಾಗೈತಿ ಜಡಿ ಅಂತ. ಹೇಳ್ಕೊಟ್ಟೇನ್ರಿ ಅವ ಹಾಕ್ಯಾನ. ಏನಿಲ್ಲ, ನಾ ಪೈಲಾನ ಕಲ್ತಿದ್ದೆ ಕಾಲೇಜ್ ಟೈಮ್ನಾಗ. ಯಾವಾಗ ನಾ BB ಒಂದ್ ದಾರ ಕೊಡ್ತೇನೆ, ಹಾಕಿ ತೋರಿಸಿ. ಕೊಡು. ಹೆಂಗ್ ಹಾಕ್ತಾರ ಹೇಳ? ಪ್ರೊಸೆಸ್ ಹೇಳ. ಪ್ರೊಸೆಸ್ ಹೆಂಗ ಹೇಳಿ? ಯಾರಿಗೆ ಹಾಕಿ ತೋರಿಸಿಲ್ಲ, ಯಾರು ಹಾದಾಗಿದ್ದಾರೆ. ಫಸ್ಟ್ ಯಾವ್ದು ಬರ್ತೈತಿ, ಆಮೇಲೆ ಆ ಕಡೆ ಈಗ ನಂಗೆ ಗುರ್ತೈತಿ. 3 ಜಡಿ ಹಾಕಕ್ ಬರ್ತೈತಿ. ಅದೇ ಇಲ್ಲಿಂದ ಹೇಳ. 3 ಜಡಿ ಅಲ್ಲ, 2 ಜಡಿ ಹಾಕ್ಲಿ.
ಇದಕ್ಕಾಗ್ಲಿ ಹಂಗ ಇರಂಗಿಲ್ಲ ಇದನ್ನ ಹಿಡ್ಕೊ ನಾ ಹಾಕೊಡ್ತೇನೆ. 3 ಇತ್ತಂಬ ಮತ್ ಕೂದ್ಲ ಒಂದೇ ಇರ್ತದಲ್ಲಿ ಒಂದ್ರಾಗ 3 ಸ್ಪ್ಲಿಟ್ ಮಾಡ್ಕೋಬೇಕು ಅದನ್ನ. ನಾ ಕಲ್ತೇನೆ ಅದನ್ನ ಒಂದಾದ್ಮೇಲೆ ಒಂದ್ ಇದಾದೈತ್ಲ ಸೇಮ್ 3 ಇತ್ತಂದ್ರೆ ಹಿಂಗ್ ಬರ್ತೈತ ಇಲ್ಲ ಹಾಕಿಲ್ರಿ ಪಿಕ್ಚರ್ ನಾನ ಹಾಕೇನಿ. ಯಾಕೆ ಕರೆಕ್ಟ್ ಹಾಕಕತ್ತೆ ಅಂದ್ಕೊಳ್ಳಿ ತ್ರಾಸ ಆಗತ್ತ ನಿನಗ. 3 ಬೇಕದಕ್ಕೆ ಒಂದ್ ಲೆಫ್ಟ್ ರೈಟ್ ಪೋಣಿಸೋದು ಬರ್ತೈತ ಅದ. ಇದನ್ನ ನಾನು ಹಾಕೇನ್ರಿ. ಹೆಂಗಾಗೈತಿ ಕಮೆಂಟ್ ಸೆಕ್ಷನ್ ಆಗಿ ಹೇಳ್ರಿ. ಹಾ ಇದು ಕೆಳಗಿಂದಕ್ಕೆ ಇಷ್ಟ ಹಿಡ್ಕೊ. ಹಿಂಗೆ ಹಿಡ್ಕೊ. ಇದನ್ನ 3 ಭಾಗ ತಗೋಬೇಕ್ರಿ ಫ್ಯಾಮಿಲಿ. ಇದೆ ನೋಡ್ರಿ ಏನು ಒಳ್ಳಾಡ್ಸಿಲ್ಲ ನಾನು. ಇಲ್ಲಿಕ್ಕಿದ ಜಡಿ ಸಣ್ಣದೈತಿ. ದಾಡ್ಸ ರೀಸನ್ ಕಡಿಮೆ ಐತಿ. ದೀಕ್ಷಾ ನಾನು ಇವಾಗೆಲ್ಲ ನಾನು ಎಲ್ಲ ಕಲ್ತ್ ಬಿಟ್ಟಿದೀನಿ. ಅದಂತಾರಲ್ಲಿ ಗುರ್ತ್ರಿ ಅದ ಪುಂಕಿ ಟೈಪ್ ಎಲ್ಲ ಕಲ್ತ್ಬಿಟ್ಟೇನ್ರ. ಎಲ್ಲ ಬರ್ತೈತಾರ. ಏನ್ ಡೇಂಜರ್ ಕಾಣಕತ್ತದ ಗುಡ್ಡ. ಅದು ಫುಲ್ ಚಿತ್ತ. ಬರೀ ದರ್ಶನ ಮಾಡ್ಕೊಂಡ್ ಬರೋಣಂತ. 2 hours later. ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಸುಬ್ರಹ್ಮಣ್ಯ ಅಂತ ದರ್ಶನ ಆಗುತ್ತೆ. ನನಗೆ ನೆಕ್ಸ್ಟ್ ಎಲ್ಲಿ ಹೊಂಟೈತ್ರಿಪ್ಪ ಫ್ಯಾಮಿಲಿ ಅಂತ ಆದಿ ಸುಬ್ರಹ್ಮಣ್ಯ ಹೊಂಟೈತಿ. ಅಪ್ಪ ಒಳಗೆ ಭಿಕ್ಷೆ ಆಡೋದು ರಸ್ತೆ ಗೀಸೆ ಹೊರಗೆ. ಇನ್ನೊಂದು ಏನ್ರಿಪ್ಪ ಅಂತಂದ್ರೆ ಚಿನ್ನಿ ಕಾಯಿನೂ ಐತ್ಲ. ಅದಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸೀದಾ ಒಳಗೆ ಕೊಟ್ರೆ ಲೈನ್ ಫಾಲೋ ಮಾಡೋಕ್ಕಾಗಲಿಲ್ಲ. ಸೀದಾ ಒಳಗೆ ಕಳಿಸ್ಯಾರ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಸುಬ್ರಹ್ಮಣ್ಯ ಒಳಗೆ ಏನು ತೊಗೊಳತ್ತಿದ್ದೀನಿ ಪ್ರಸಾದ. ಇದಕ್ಕೆ ಸುಬ್ರಹ್ಮಣ್ಯ ಬಂದು ದರ್ಶನ ಮಾಡ್ಕೊಂಡು ಮ್ಯಾಗ ಪ್ರಸಾದ ತೊಗೊಳಿಲ್ಲ ಅಂತ ಬಂದಿದ್ದು ಸಾರ್ಥಕ ಆಗಿಲ್ಲ ಅಂತ ದರ್ಶನ ಪ್ರಸಾದ ತೊಗೊಳೋದು. ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರ. ಫ್ಯಾಮಿಲಿ ನಮ್ಮ ತಂಗಿಗೆ ಇನ್ನೂ ಫ್ಯಾಮಿಲಿ ನಮ್ಮ ತಂಗಿಗೆ ಇನ್ನೂ ಸಮಾಧಾನ ಆಗಿಲ್ಲ. ಇವಳಿಗೆ ಅಡಿಗೆ ಸಾಮಾನು ಬೇಕಂತೆ. ಅಡಿಗೆ ಸಾಮಾನು ಏನೋ ಕೊಡ್ತೀನಿ. ನೀವೇ ಕಾಣ್ಬೇಕು ನಂಗೆ. ಕಾರ್ ಬೇಕಂತ, ಬುಲ್ಡೋಜರ್ ಬೇಕಂತ, ವಯಸ್ಸಿಗೆ ತಕ್ಕಂಗ ಕೇಳುವ ಬೈಕ್ ಕೊಡಿಸ್ತೇನೆ. ಗಾಡಿ ಹೊಡಿ ದೊಡ್ಡ ಬೈಕ್. ಸೇಮ್ ಪೆನ್ ರೀ ಅದ, ಗನ್ ಅಲ್ಲ, ಇದು ಆಮ್ ಇದೆ. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 5 ಅವ. ಫ್ಯಾಮಿಲಿ ನನ್ನ ಪಿಸ್ತೂಲ್ ಬಿತ್ರಿಪ್ಪ ನಮ್ಮ ತಂಗಿ ಗದ್ದಲ್ದಾಗ. ಪಿಸ್ತೂಲ್ ಪೋಸ್ಟ್ ಮಾರ್ಟಮ್ ಆತ ತಗೊಂಡೆ 5 ನಿಮಿಷಕ್ಕೆ. ಅಯ್ಯ ಮೂಗಲ್ಲಿ ಹೋಗಿತ್ತಾ? ಕಣ್ಣಾಗ ನೀರ್ ಬಂತ. ಮಾಮನ ಪಾಸ್ ಕೊಡುದ್ರಂಗಾರ ಟೇಸ್ಟ್ ಮಸ್ತ್ ಇತ್ತ. ಒಮ್ಮೆ ಹಿಂಗ್ ಕೂಡ ಮೂಗಿ ಹೋಗ್ಬಿಟ್ಟಿತ್ತ. ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡತ್ರಿ ಮಸ್ತ್ ಇತ್ತು. ಮಸ್ತ್ ಅದೊಂದು ಕುಡಿದೈತ್ರಿ. ಅದು ಯಾವ್ದ್ರಿಪ್ಪ ಅಂತಂದ್ರೆ ಅದೇ ಫುಲ್ಜರ್ ಸೋಡಾ. ಏನ್ರಿಪ್ಪ ಅಂತ ಉಜ್ರೆ ಕಡೆ ಇರುವಂಥ ಸೂರ್ಯ ಟೆಂಪಲಿಗೆ ಬಂದೈತಿ. ಅದಕ್ರಿಪ್ಪ ಅಂತಂದ್ರೆ 3 ವರ್ಷದ ಹಿಂದೆ ನಾ ಬೆಡ್ಕೊಂಡಿದ್ದೆ. ಅಂದ್ರೆ ನನಗೆ ಬೈಕ್ ಬೇಕಂತಂದೆ. ಆ್ಯಂಡ್ ಆಲ್ಮೋಸ್ಟ್ ಕರೆಕ್ಟ್ 2 ವರ್ಷ ಆದ ಕೂಡ ಏನ್ರಿಪ್ಪ ಅಂತ ಗಾಡಿ ಬಂದಿತ್ತು ನನಗೆ. ಬಟ್ ಗಾಡಿ ತೊಗೊಂಬರ್ಬೇಕಂತಂದು ಐತಿ. ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಬಂದಾಗ ಗಾಡಿ ತೊಗೊಂಬರೋಣ ಅಂತ ಹಿಂಗೆಲ್ಲ ಸೀನ್ ಐತಿ. ಯಾಕಂತಂದ್ರೆ ನಾನು ಆ ಸಲ ಬಂದಾಗ ಒಬ್ಬ ಅಣ್ಣ ಬೈಕ್ ತೊಗೊಂಬಂದಿದ್ದ, ನಿಂಜಾ 300. ನಂಗೆ ಇನ್ನೂ ನೆನಪೈತಿ. ಅದ್ರ ಸಂಬಂಧ ನಾನು ಕೇಳಿದ್ದೆ, ಏನು ಅಣ್ಣ ಇದು ಬೈಕಿಂದ ಏನ್ರಿ ಇದೆ ಅಂತ ಅಂದ್ಕೊಳ್ಳೆ. ಇಲ್ಲ ನಾನು ಬೈಕ್ ಬೇಡ್ಕೊಂಡಿದ್ದೆ, ಇನ್ ಕೇಸ್ ಆಗ್ಬೇಕು ಆತಂತಂದ್ರೆ ಮಣ್ಣಿಂದ ಬೈಕ್ ಸಿಗ್ತೈತೆ ಅಂತ ಕೊಡ್ಬೇಕಂತ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಗುಡಿ 2 ಗಂಟೆಗೆ ಬಂದ್ರಿ. ಬರ್ರಿ ಹೊಡಕ್ನ ದರ್ಶನ ಮಾಡ್ಬಾರ್ದು.
ಫ್ಯಾಮಿಲಿ ಐತೆ ನೋಡ್ರಿ. ಇಲ್ಲಿ ಏನೇನು ಬೇಡ್ಕೊಳ್ಳಿ ಇನ್ ಕೇಸ್ ಮದುವೆ ಆಗಲಿಲ್ಲ ರೀ ಅಂತ ಗಂಡ ಶರೀರ, ಇನ್ ಕೇಸ್ ಹುಡುಗರಿಗೆ ಮದುವೆ ಆಗಲಿಲ್ಲ ಹೆಣ್ಣು ಶರೀರ, ಮಕ್ಕಳಾಗಲಿಲ್ಲ ಮಕ್ಕಳು, ಇವೆಲ್ಲ ಮಣ್ಣಿಂದ ಅದಾವ್ರಿ ಫ್ಯಾಮಿಲಿ. ಇದೆಲ್ಲ ಏನು ಅದ ಯಾರು ಸಾಕ್ಬೇಕು ಅದು ಐತಿ. ನಾ ಬೈಕ್ ಬೇಡ್ಕೊಂಡಿದ್ದೆ ರೀ 2 ವರ್ಷದ ಹಿಂದೆ. ಒಂದು 2 ವರ್ಷ ಒಳಗೆ ಬೈಕ್ ಬಂತು ರೀ. ಅದು ಅಣ್ಣಾಗೂ ಹಂಗಾಗಿತ್ತಂತ 165 ರೂಪಾಯಿ ಬಟ್ ಅಂಗಡಿ ಬಂದಾಗೈತಿ. ಆದ್ರೆ ನಾ ಬೈಕ್ ತೊಗೊಂಡು ಬಂದು ಅದನ್ನು ನಿರ್ವಹಿಸೋಣ ಅಂದಿದ್ದೆ. ಸೊ ಬೈಕ್ ತಂದಿಲ್ಲ, ನಾ ಕಾರ್ನೇ ಬಂದುಬಿಟ್ಟಿನಿ. ಆ್ಯಂಡ್ ಇದೆಲ್ಲ ಐತ್ರಿಪ್ಪ ನಮ್ಮ ಫ್ಯಾಮಿಲಿ ಅಂತ ಧರ್ಮಸ್ಥಳದಿಂದ ಆಲ್ಮೋಸ್ಟ್ ಒಂದು 13 ಕಿಲೋಮೀಟರ್ ಐತ್ರಿ. ಉಜ್ರೆ ಅಂತಂದು ಊರು ಐತಿ. ಅಲ್ಲೇ ಇನ್ ಕೇಸ್ ಹಿಡಿದು ಮುಂದೆ ಪ್ರೊನೌನ್ಸಿಯೇಷನ್ ತಪ್ಪಾಗಿತ್ತು ನಮ್ಮ ಲಿಟ್ರಲಿ ಸಾರಿ. ಉಜ್ರೆ ಒಳಗೆ ಸೂರ್ಯ ಟೆಂಪಲ್ ಅಂತಂದು ಐತಿ. ಅಲ್ಲೇ ರೀ ಇದೆ. ಗೂಗಲ್ನಾಗ ನೋಡ್ಕೊಂಡು ಒಂದು ಸಲ ಬಂದಿತ್ತು. ಆ್ಯಂಡ್ ಇಲ್ಲಿ ದೊಡ್ಡ ಯೋಧದವ್ರಿ ಫ್ಯಾಮಿಲಿ. ಧಾರವಾಡ ಒಳಗೆ ನೀವು ಐ ಗೆಸ್ ಹಂಚಿನ ಮನೆ ಕಾಲೇಜ್ ಕೇಳಿರಿ ಅಂತ ಮಾಡೀನಿ. ಹಂಚಿನ ಮನೆ ಒಳಗೆ 2ನೇ ಬಿಲ್ಡಿಂಗ್ ಐತಲ್ಲ ರೀ, ಸೇಮ್ ಅದ್ರ ಗತ್ಲೆ ಮಣ್ಣಿನ ಮೂರ್ತಿ ಮಾಡ್ಯಾರ. ಅಂದ್ರೆ ಅವ್ರು ಅವಾಗ ಬೇಡ್ಕೊಂಡಿದ್ದಾರೆ, ನಿರ್ವೇರೈತಿ. ಸೇಮ್ ಅಂಥದ್ದು ಮೂರ್ತಿ ಮಾಡಿಸಂದು ಕೊಟ್ಟಾರ. ಸೇಮ್ ಐತಿ. ಬ್ಲೂ ಪ್ರಿಂಟ್ ಹೆಂಗೆ ಇರ್ತದಲ್ಲ ಹಂಗೆ ಬಿಲ್ಡಿಂಗ್ ಹೆಂಗೈತಿ ಹಂಗೆ ಐತಿ ಸೇಮ್. ನೀವು ಶಾಕ್ ಹಾಕಿರಿ ಅಂಥವೆಲ್ಲ ಮಣ್ಣಿಂದ ಇದೆಲ್ಲ ಮಾಡ್ಯಾರ. ಆ್ಯಂಡ್ ಹಂಗೆ ಬೈಕಿನ ಭಾಳ ಇತ್ತು. ಯಾಕೆ ನಮ್ಮ ಕಡೆ ಬೈಕ್ ಇಲ್ಲ ಎಲ್ಲರ ಕಡೆ ಬೈಕ್ ಇತ್ತು. ಬೈಕ್ ಬೇಕು ಬಂದು ಬಿಡ್ಕೊಂಡು ಹೋಗಿದ್ದೆ. ಆ ಟೈಮ್ನಾಗ ಮಮ್ಮಿ ನೋಡಿ ಹೊಸ ಬೈಕ್ ಐತಿ ಅಣ್ಣ ಕೇಳಂತಂದಿದ್ರೆ. ಅಣ್ಣ ಕೇಳಿದ್ದೆ ನಾನು ನಿಂಜ 300 ತೊಗೊಂಡಿದ್ದವ. ಅಣ್ಣ ಇದೇನು ಬೈಕ್ ಬೇಡ್ಕೊಂಡು ಮ್ಯಾಗ ಬಂದೈತಾನ. ಹಾಂ ಅಪ್ಪಿ ಬೇಡ್ಕೊಂಡು 2 ವರ್ಷಕ್ಕೆ ಬಂದಿದೆ ಅಂತಂದ ಬೆಂಗಳೂರು ಭಾಷೆ ಒಳಗೆ. ಅದಕ್ಕೆ ಹೌದನ್ರಿ ಸರಿ ತಗೋರಿ. ನಾನು ಬೇಡ್ಕೊಂಡು 2 ವರ್ಷಕ್ಕೆ ಬಂದಿದ್ದೆ. ದಿಸ್ ಇಸ್ ದ 3rd ಇಯರ್. ಈಗೆಲ್ಲ ಸೀನಿಯರ್ ಐತ್ರಿ ಫ್ಯಾಮಿಲಿ. ಸ್ಟೇಟ್ಯೂನಾಗೆ ನಮ್ಮ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದೈತ್ರಿಪ್ಪ ಅಂತ ನಾಗಬಣ ಅಂತ. ಆ್ಯಂಡ್ ಇಲ್ಲಿ ಲೇಡೀಸಿಗೆ ಅಲಾವಿಲ್ಲ ರೀ, ಬರೀ ಗಂಡು ಮಕ್ಳಿಗೆ ಅಷ್ಟೇ ಐತಿ. ಅಲ್ಲಿ ಬೋರ್ಡ್ ಹಾಕ್ಯಾರ. ಸಾಧ್ಯ ಎಲ್ಲ ಐತಿ ಹೇಳ ಅಲ್ಲೊಂದೈತಾ ಅಲ್ಲಿ ಕಾಣತ್ತಿಲ್ಲ ಲೇ ಬೈ. ಅಷ್ಟು ದೊಡ್ಡ ಮೌಲ್ಯ ಆಗೋದಿಲ್ಲ. ನಾನಾ ಬಿಟ್ಟಿದ್ದ ಇದು ಕಟ್ಟಿದ್ದ ಮನೆ ಕಟ್ಟ್ಯಾರ. ನಾ ಬಂದಾಗ ಹೋಗ್ತಲ್ಲ ನೀನೇ ಇದ್ದಿದ್ದಿಲ್ಲ. ಈಗೆಲ್ಲ ಹೊಂಟೈತ್ರಿ. ಅದು ನೆಕ್ಸ್ಟ್ ಅಲ್ಲಿ ಬಿಡೋ ಮಾಡಕ್ಕೆ ಬಿಡ್ತಾರಲ್ಲ ಗೊತ್ತಿಲ್ಲ. ಟೈಮಿಂಗ್ ಏನೈತೈತಿ ಮುಂಜಾನೆ 6:30 ರಾತ್ರಿ 8 ಗಂಟೆ. ഇരുളಲ್ಲಿ ಜ್ವರದಂತೆ ಕಾಡೀಗ ಹಾಯಾಗಿ ನಿಂತಿರುವೆ ಸರಿಯೇನು ಬೇಕಂತಲೇ ಮಾಡಿ ಏನೋ ಮೂಡಿ ಇನ್ನೆಲ್ಲೋ ನೋಡುವ ಪರಿಯೇನು ಈ ಮಾಯಿಗೆ ಈ ಮರುವಿಗೆ. ಏನ್ರಿಪ್ಪ ಅಂತಂದ್ರೆ ಈಗ ಚಾರ್ಮಡಿ ಘಾಟ್ ಹತ್ತಾಕತ್ತೇವ್ರಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಉಳಿದೈತಿ. ಇಲ್ಲಿ ಮ್ಯಾಗಿಂದ ಹೋಗ್ಬೇಕು ಹಿಂಗಾಶಿ ಪೂರ. ಆ್ಯಂಡ್ ಈಗೆಲ್ಲ ಹೊಂಟೈತ್ರಿಪ್ಪ ಅವ್ರ ಫ್ಯಾಮಿಲಿ ಅಂತ. ಮಾಮ ಏನಂತಂದ್ರೆ ಇಲ್ಲಿ ಮಠ ಬಂದೈತಿ. ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗೋಣ ಅಂತಂದ್ರೆ ಅದಕ್ಕೆ ನಿಂತೈತ್ರಿ. ಹಿಂಗಾಶಿ ಹಿಂಗೆ ಮ್ಯಾಗ ಹೋಗಿ ಒಳಗೆ ಸುತ್ತಾಡ್ಬೇಕು. ಯಾಕೆ ಅಂಗಡಿಗಳು ಲಾಸ್ಟ್ ಇಲ್ರಿ ಈಗ. ಸ್ಟೇಟ್ಯೂನಾಗೆ ಫ್ಯಾಮಿಲಿ. ಸೀದಾ ಒಂದು 2 ಕ್ಲಿಪ್ಸ್ ತೋರಿಸ್ತೀನಿ. ಸೀದಾ ನಿಮ್ಗೆ ಎಲ್ಲಿ ಸಿಗ್ತೇನ್ರಿಪ್ಪ ಅಂತಂದ್ರೆ ಹೊರನಾಡು ಅನ್ನಪೂರ್ಣೇಶ್ವರಿ ಕಡೆ. 15 minutes later. ಫ್ಯಾಮಿಲಿ ಏನ್ರಿಪ್ಪ ಅಂತ ಮಸ್ತ್ ಮಿರ್ಚಿ ಅದು ತಿಂದೀವಿ. ಈಗೆಲ್ಲ ಹೊಂಟೈತ್ರಿಪ್ಪ ಫ್ಯಾಮಿಲಿ ಅಂತ ಹೊರನಾಡು ಅನ್ನಪೂರ್ಣೇಶ್ವರಿ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತ ಫೈನಲಿ ಬಂದು ರೀಚ್ ಆಗೈತೆ. ಅದು ಎಲ್ರಿಪ್ಪ ಅಂತಂದ್ರೆ ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿಗೆ. ನೋಡ್ರಿ ಇಲ್ಲಿ ಆ ಕಡೆ ಈ ಕಡೆ ಪೂರ ಕಾಡ ಫುಲ್ ಚಿಕ್ಕ ಫಾರೆಸ್ಟ್ ಐತಿ. ಗಿಡಗಳು ಆ ಪಕ್ಷಿ ಸೌಂಡ್ಗಳಾಗೈತೆ. ಏನೋ ಕನ್ಸ್ಟ್ರಕ್ಷನ್ ನಡೆದೈತಿ. ಬರೀ ಒಳಗೆ ಫೋನ್ ಇಲ್ಲಿ ಅಲಾವ್ ಮಾಡಂಗಿಲ್ಲ. ಬೆಳಗ್ಗೆ ಹೋಗಿ ವಿಡಿಯೋ ನೋಡಿ ಅಂತ ನೋಡಿ ದರ್ಶನ ಮಾಡ್ಕೊಂಬಂದು ಸಿಗ್ತಾನೆ. 2000 years later. ಇಲ್ಲಿ ನೋಡ್ರಿ ಅದು ಗುಡ್ಡ ಏನು ಡೇಂಜರ್ ಕಾಣಾಕತೈತಿ. ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ದರ್ಶನ ಆತ. ಹೂವು ಅನ್ನಪೂರ್ಣೇಶ್ವರಿ ದೇವಿ ಅಂತ ಎದ್ದು ಬಂದಂಗೆ ಕಾಣಕತ್ಬಿಟ್ಟಾಳ. ಏನು ಚಂದ ಕಾಣಕತ್ತಿಲ್ಲ ದೇವಿ. ಅಲ್ಲಿ ಪೂರ ಮ್ಯಾಗ ಅಡಿಕೆ ಅದೆಲ್ಲ ತೊಟಾನ ಮಾಡ್ಯಾರಿ ಅಲ್ಲಿ. ಆ್ಯಂಡ್ ಎಷ್ಟು ಒಂದು ಅರ್ಧ ತಾಸಿನ ಇಲ್ಲ ಒಂದು 15 ನಿಮಿಷ ದರ್ಶನ ಆಗೈತಿ. ಬಟ್ ಸೀದಾ ನಿಮ್ಗೆ ಕಾರ್ನಾಗ ಸಿಗ್ತೈತಿ. ಈಗ ನೆಕ್ಸ್ಟ್ ಏನು ಶಿವಮೊಗ್ಗ ಹೋಗೋಣ ಅಂತಾರೆ ಮಾಮ. ಶಿವಮೊಗ್ಗ ಮುಗಿಸ್ಕೊಂಡು ಸೀದಾ ದಾಲ್ಡಾಕೊಂಡು ಕುಕ್ಕಿನ ಬಿಟ್ಟು ಬಂದೇವಲ್ಲ ಅದರ ಸಂಬಂಧ ಅದಾರಿ ಅಲ್ಲಿ ಮನೆಯೊಳಗೆ. ಬಟ್ ಆದರೂ ಸ್ಟೇಟ್ಯೂನ್ ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನಿಂತಲ್ಲೇ ಹಾಳ. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗೆಲ್ಲ ಬಂದೈತ್ರಿ ಜಸ್ಟ್ ಅಂತಂದ್ರೆ ಶೃಂಗೇರಿ ಬಂದೈತಿ. ಆ್ಯಂಡ್ ಕ್ಲೋಸಿಂಗ್ ಟೈಮ್ 9 ಗಂಟೆ. 8:30 ಅಂತಂದ್ರೆ ಕರ್ಕೊಂಬಂದಾರ. ಕಾಡು ಗಿಡನ ಬರಾಕತ್ತು ಬಿಟ್ಟೈತ್ರಿ ಫ್ಯಾಮಿಲಿ. ಹೇಳ್ತಾನೆ ಹೆದರಿಕತ್ತು ಬಿಟ್ಟೈತೆ ನಾನು 3 ಮಂದಿಗೆ. ಓ ಮೈ ಗಾಡ್ ಭಾಳ ಚಂದ ಕಾಣತೈತಿ ನೋಡ್ರಿ. ಶೃಂಗೇರಿ 15 minutes later. ಏನ್ರಿಪ್ಪ ಅಂತಂದ್ರೆ ಈಗ ಬಂದೈತಿ ಪ್ರಸಾದ ಮಾಡಕ್ಕೆ. ಬರ್ರಿ ಬಡ ಪ್ರಸಾದ ಮಾಡೋಣ. ಪ್ರಸಾದ ಮಾಡಿ ಸೀದಾ ಧಾರವಾಡ. A few moments later. ನನ್ನ ಫ್ಯಾಮಿಲಿ ಏನ್ರಿಪ್ಪ ಅಂತ ಟೈಮ್ ಎಷ್ಟು ಆಗೈತಿ ಅಂತ ಎಕ್ಸಾಕ್ಟ್ 9:18. ಆ್ಯಂಡ್ ಈಗ ಜಸ್ಟ್ ಊಟ ಆಗೈತಿ. ಏನಿಲ್ರಿ ಬಡಕ್ನ ಹೋಗ್ಬೇಕು. ಮಾಮ ಆಲ್ರೆಡಿ ಊಟ ಮಾಡ್ಕೊಂಡು ಹೋಗಿ ನಿಂತಾರೆ. ಬಡಕ್ನ ಗಾಡಿಯಾಗ ಹತ್ಬೇಕು ಸೀದಾ ಧಾರವಾಡ.
ಶಿವಮೊಗ್ಗ, ಹಾನಗಲ್, ಶಿರ್ಸಿ ಇಲ್ಲ ಹಾನಗಲ್, ಅಲ್ಲಿಂದ ವರೂರ, ಧಾರವಾಡ. ಎಷ್ಟು ಗಂಟೆ ಮುಟ್ತೇವೆ ನೋಡ್ಬೇಕು. ಟೈಮ್ ಆಗೈತೆ ರೀ ಎಕ್ಸಾಕ್ಟ್ 9:18. ನೋಡಿ ಎಷ್ಟು ಗಂಟೆ ಮುಟ್ತೇವೆ ಅಂತ ತೋರಿಸಿದೆ. ಈಗ ಅದು ಚಾಕೋಫಿಲ್ಲೋ ಅಂತ ಗಾನ್ ಮ್ಯಾಡದ್ ಅಂತಿದೆ. ಇದು ಬೇಕಂತಲ್ಲ, ಇದನ್ನ ತೊಗೊಂಡೈತಿ. ಆಮ್ಯಾಗ ಇದೊಂದಂತ ಏನು The next day. ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ಬ್ಲಾಗ್ ಎಂಡ್ ಮಾಡು ಟೈಮ್. ಐ ಹೋಪ್ ನೀವು ಇವತ್ತು ಬ್ಲಾಗ್ ಸೇರ್ತಾನೆ ಮಾಡೀನಿ. ಈ ಪರ್ಟಿಕ್ಯುಲರ್ ಬ್ಲಾಗ್ ಭಾಳ ದಿನ ಗ್ಯಾಪ್ ಆದ್ಮೇಲೆ ಬಂದೈತಿ. ಯಾಕ್ರಿಪ್ಪ ಅಂತ ಬ್ಲಾಗದೊಳಗಿನ ಕ್ಲಿಪ್ಸ್ ಮ್ಯಾಗ ಕೆಳಗೆ ಗುದ್ದಾಡೋಗೈತೆ. ನನಗೆ ಭಾಳ ಹುಚ್ಚಿಡ್ದೈತೆ. ಅರ್ಸ ಒಂದು ಬೇಡ ಅಂತ ಸುಮ್ ಕೂತಿದ್ದೆ. ಆಮ್ಯಾಗ ಹೋದಲ್ ಬಂದೆಲ್ಲ ಜನ ಗುರ್ತಿದ್ದು ಮಾತಾಡಿಸಿ ಕೇಳಿ ಮತ್ತಷ್ಟು ಮೋಟಿವೇಟ್ ಮಾಡಿಸಿ ಬ್ಲಾಗ್ ಎಡಿಟ್ ಮಾಡೋ ಒಂದು ತಪ್ಪು ಪರಿಸ್ಥಿತಿ ಬಂತು ನನಗೆ. ಇದಾದ್ಮೇಲೆ 2-3 ಇವೆಂಟಿಗೆ ಅದು ಹೋಗಿತ್ತು ಫ್ಯಾಮಿಲಿ. ಅದನ್ನು ಇನ್ನೂ ಹಾಕಿಲ್ಲ ನಾನು. ಆ್ಯಂಡ್ ಅದು ಗೊಬ್ಬರ ಒಳಗೆ ಕ್ಲಿಪ್ಸ್ ಐತೆ. ಅದು ಕ್ಲಿಪ್ಸ್ ಸೇವ್ ಆಗ್ಬೇಕಂತಂದ್ರೆ ಒದ್ದಾಡ್ಸತ್ತೈತೆ ನನಗೆ. ಬರೀ ಇಂಥ ಒಟ್ಟು ಏನ್ರ ಮಾಡ್ಬೇಕಂದ್ಕೊಳ್ಳೇನೆ ಇಂಥ ಪಿಕ್ಚರ್ ಆಗ್ಬಿಟ್ಟಿರ್ತೈತೆ ಏನ್ರ ಒಟ್ಟು. ಆ್ಯಂಡ್ ಡ್ಯೂ ಟು ಸಮ್ ಪರ್ಸ್ನಲ್ ಕಮಿಟ್ಮೆಂಟ್ಸ್ ಅದರ್ ಸಮ್ ವ್ಲಾಗ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರೆ ಮಾಡೀನಿ. ಸೊ ಐ ಹೋಪ್ ನೀವು ಇವತ್ತು ಬ್ಲಾಗ್ ಸೇರ್ತಾ ಮಾಡೀನಿ. ಇನ್ ಕೇಸ್ ಸೇರ್ತಾ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಬರೋಬರ ಮುಂದರ್ಸೋಣ. ಅದೇ ಜಿಲ್ಲೆ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಕ್ಕಂತ ಮುಂದೆ ಬ್ಲಾಗ್ದಾಗ ಸುತ್ತಪ್ತಕ್ಕೆ ಸೇಮ್ ಸ್ಟೆಪ್ ಸ್ಟೇ ಸೆಕ್ಸಿ. ಬಾಯ್ ಬಾಯ್. ಹಗರ್ಲೆ हाँ Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮಗಲ